ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಮನೆಯಿಂದ. ಯಾಕಂದರೆ ಎಲ್ಲರೂ ಇನ್ವಿಟೇಷನ್ ಕಾರ್ಡ್ನ ಕವರ್ಗೆ ಹಾಕ್ತಿದ್ದಾರೆ. ಯಾಕಂದರೆ ಕಾರ್ಡು ಮತ್ತು ಕವರ್ ಸಪ್ರೇಟಾಗಿತ್ತು. ಸೊ ಆಂಟಿ ಅಂದರೆ ಸಂತೋಷ್ ಅಂಕಲು, ಸ್ವಪ್ನ ಆಂಟಿ, ಮಮ್ಮಿ, ಡ್ಯಾಡಿ, ಮಿಥುನ್, ನಾನು ಎಲ್ಲ ಆಗ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ ಬಂದು ನಮ್ಮ ಊರ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ವ್ಲಾಗ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಬೇರೆ ಬೇರೆ ದಿನದಿರುತ್ತೆ. ಸೊ ಎಲ್ಲ ಕಂಬೈನ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಸೀರೆ ಬಗ್ಗೆ ಏನಕ್ಕೆ ಏನು ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೀರೆ next 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 ಎಸ್, ಇವೆಲ್ಲ ಸೀರೆ ನಮ್ಮ ಅಮ್ಮಂಗೆ ಅಲ್ಲ ಗೈಸ್, ನಮ್ಮ ಮಮ್ಮಿಗಲ್ಲ. ಇಲ್ಲಿ ನಾವು ಊರಬ್ಬ ಮಾಡ್ತಾ ಇದೀವಲ್ಲ, ಅದಕ್ಕೆ ಯಾರು ನಮ್ಮ ಕರ್ಕ ಬರ್ತಿರೋ ತಾವು ಹಣ್ಣಮ್ಮ. ಸೊ ಅದವಾಗ ಎತ್ಕೊ ಬರ್ತೀವಲ್ಲ, ಈ ಸುತ್ತಮುತ್ತ ಇರೋ ದೇವರಿಗೆಲ್ಲ ಸೀರೆ ಕೊಡ್ಬೇಕಂತೆ. ಸೊ ಅದಕ್ಕೆ ಮಳ್ಳಕ್ಕಿ ಕೊಡ್ಬೇಕಂತ. ಅದಕ್ಕೆ ಇವತ್ತು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವೆಲ್ಲ ಬ್ಲೌಸ್ ಪೀಸಸ್. ಓಕೆ ಗಾಯ್ಸ್, ನಾನು ಓಕೆ ಏನು ಅದು ಈ ಸೀರೆ ಎಲ್ಲ ಹೆಣ್ದೇವ್ರಿಗಾಯ್ತು. ಆ್ಯಂಡ್ ಪಂಚೆ ಶಾಲ್ಯ ಎಲ್ಲ ಟವಲ್ ಎಲ್ಲ ಗಂಟೆಯವರಿಗೆ. ಸೊ ಅದು ಒಂದಷ್ಟು ತಂದಿದ್ದಾರೆ. ಇದು ಮಿಥುನ್ದು ಶರ್ಟ್ಸ್ ತಂದಿದ್ದಾರೆ ಮಮ್ಮಿ, ಅದನ್ನು ತೋರಿಸ್ತಿದ್ದಾರೆ. ಇದೊಂದು ನೆಕ್ಸ್ಟ್ ಇದೆಲ್ಲ ಮಿಥುನ್ ಎಸ್. ಅದು ನಾನು ಕೇಳಿದೆ ಯಾಕೆ ಫುಲ್ ತೋಳು ಅಂತ. ಈ ಸೆಕೆಂಡ್ ಎರಡ್ಸರಿ ಹಾಕೊಂಡು ಎತ್ತಿಟ್ಬಿಡ್ತಾನೆ. ಆಮೇಲೆ ಇನ್ನೊಂದು 2 ತಿಂಗಳು ಕಳೆದ ತಕ್ಷಣ ಚಳಿಗಾಲ ಬರುತ್ತೆ, ಅವಾಗ ಹಾಕೋತಾನೆ. ಸೊ 1 2 3 4 इति घंटानादं कृत्वा शुभे शोभने शुभमुहूर्ते आद्य ब्रह्मणः युतियाग्यो शुभनक्षत्र शुभयोग शुभकरण एवं गुण विशेषण विशिष्टायाम् अस्यां शुभतिथौ श्री भगवदाज्ञेय भगवत्कैङ्कर्यरूपं श्री परमेश्वर प्रीत्यर्थः मुखादिन्द्रच्चाग्निश्च प्राणाद्वायुरजायत आसीत्. ಈ ಒಂದು ಕ್ಲಿಪ್ಪಿಂಗ್ಸ್ ನಮ್ಮ ಊರ ಹಬ್ಬದ ಒನ್ ವೀಕ್ ಬಿಫೋರ್ದಾಗಿರುತ್ತೆ. ಯಾಕೆಂದರೆ ನಾವೇ ನಮ್ಮ ಮನೇಲಿ ಆರತಿ ಬಟ್ಲು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಆ ಥರ ಡಿಸೈನಿಗೆ ಬೇಕಾಗಿದ್ದ ಐಟಮ್ಸ್ ಅಂತ ಈ ಥರ ಮೆಶ್ಶು ಮತ್ತು ಸ್ಟಿಕ್ಸು ಅದನ್ನೆಲ್ಲ ಪಪ್ಪನ ಹತ್ರ ಕ್ಲೀನಾಗಿ ಬಟ್ಲಿಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಎಲ್ಲ ರೆಡಿ ಮಾಡಿಸ್ತಿದ್ವಿ. ಇದಕ್ಕೆ ಹಿಂಗೆ ಇಟ್ಬಿಟ್ಟು ಆಮೇಲೆ ಇದ್ರ ಸುತ್ತಲೂ ಆ ಕಡ್ಡಿಗಳು ಜೋಡಿಸೋದು. ಇಂಜೆಕ್ಷನಾ? ಹಾಂ, ಏನು ನಾನೇನು ಮಾಡಿದೆ ನಿಂಕ? ಈಗ ಎಲ್ಲ ಬೇಡ, ನೀವು ಪಯ್ಯದಲ್ಲಿ ಇದ್ದಿದ್ದು ಪಯ್ಯದಿಂದ ಸ್ಟಾರ್ಟ್ ಮಾಡಿ. ನೀವು ಪೈಯಲ್ಲಿ ಇದ್ದಿದ್ದು ಯಾವ ಪೈ ಏನು ತಗೊಳಕ್ ಹೋಗಿದ್ಯಾ ಪೈಗೆ? ಪೋಯಮ್ಮ. ಅದೇ ಪೋಯಮ್ ಅಂತಾರೆ ಅದಕ್ಕೆ. ಹಾಂ, ಆಮೇಲೆ ದೀರಾ ಹಾಂ ದೀರಾ ಆಮೇಲೆ ದೀರಾ ಅದೆಲ್ಲ ಮಾಡಿಲ್ಲ ನೀನು. ಹಾಂ, ದೀರಾ ಮಾಡಿಲ್ಲ ಅದೆಲ್ಲ ನೀನು. ಏನದು? ಸಾಫ್ಟ್ನರ್. ಹಾಂ ಸಾಫ್ಟ್ನರ್. ಹಾಂ, ಸಾಫ್ಟ್ನರ್. ಸಾಫ್ಟ್ನರ ಹಾ ಅಂದರೆ ಅದು ಹಾಂ ಸೋಪ್ ಅಂತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಫ್ಟ್ನರ್ನ ಸೋಪ್ ಅಂತಾರ. ಧನು ಏನಂತಾರೆ? ಅಲ್ಲ, ಕಿತಾಪತಿ ಹೆಂಗ್ಸೆ ಅಂತಾರೆ. ಹೊರಕ್ಬಿಟ್ಟೆ ನಂಗಲ್ಲ ಅಂದ್ರೆ ಯಾಕ ಯಾಕ ಏನು 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 ಅಯ್ಯಯ್ಯೋ ನಮ್ಮಪ್ಪ ಕರೀದಂಗೆ ಇವಾಗ ಆಯ್ತು. ನಮ್ಮಪ್ಪ ಕರಿಲ್ಲ. ನಮ್ಮಪ್ಪನ್ ಕರೀಲ್ಲ. ನಮ್ಮಪ್ಪ ಕರಿಲ್ಲ. ಕರೀಲೇನ? ನಿಮ್ಮಪ್ಪನ ಕರೆಯಾದ್ರೆ ಮಾಡ್ತೀರಾ? ಜಗಳ ಆಡ್ತೀವಿ. ಜಗಳ ಆಡ್ತೀಯಾ?
ನಿಮ್ಮ ಅಪ್ಪನ ಕೊಟ್ಟೆ ಜಗಳ ಆಡ್ತೀಯಾ? ಇಲ್ಲ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಗೈಸ್. ಆ್ಯಂಡ್ ಮಿಥುನ್ಗೆ ಸ್ಕೂಲ್ ಶೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕಿತ್ತು. ಹಾಗೆ ಆನ್ ದ ವೇ ಗ್ರೌಂಡ್ಗೆ ಹೋಗಿ ಹೆಂಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ಅಂತ ಹಂಗೆ ನೋಡಿಕೊಂಡು ಆಮೇಲೆ ಶಾಪ್ ಹತ್ರ ಹೋದ್ವಿ. ಮೇಕೆ ಅದೇಕು ಹಾಕೊಂಡು ನೋಡ್ಬೇಕು. ಲೂಸ್ ಇದೆಯಾ? ಸೊ ನಾನು ತೊಗೊಂಡಿದ್ದೊಂದು ಸ್ಯಾರಿಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಹಂಗೆ ಸ್ಯಾರಿ ತೊಗೊಂಡು ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಈ ಸ್ಯಾರಿಗೆ ನಾನು ಬಾರ್ಡ್ರ್ ಹಾಕ್ಸೋಕ್ಕೆ ಕೊಟ್ಟಿದ್ದೆ. ಸೊ ಆ ಸ್ಯಾರಿ ರೆಡಿ ಆಗಿತ್ತು, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಟಿಶ್ಯೂದು ಇದಕ್ಕೂ ನಂದು ಇದಕ್ಕೂ ನಿಂದು ಗ್ರೀನ್ ಟಿಶ್ಯೂ ನಂದು ಪಿಂಕ್ ಟಿಶ್ಯೂ. ಏನು ಟಿಶ್ಯೂ? ಸರಿ, ಅರ್ಥ ಆಗಿಲ್ಲ. ನಿಂದು ಟಿಶ್ಯೂ ಲೆಹೆಂಗಾ. ಓ ಯಾ ಕರೆಕ್ಟ್. ನೈಸ್ ಮ್ಯಾಚಿಂಗ್ ಔಟ್ಫಿಟ್ಸ್ ಎರಡು ದಿನಕ್ಕೂ. ಆ್ಯಂಡ್ ಅದನ್ನು ಪ್ಲೀಟ್ ಮಾಡಿ ಆಮೇಲೆ ತಿಕ್ಬೇಕು. ಮ್ಯಾಚಿಂಗ್ ಇಲ್ಲ, ನಿಂದು ಗ್ರೀನು ನಂದು ಪಿಂಕ್ ಇದೆಯಲ್ಲ ಅದರಲ್ಲಿ, ಪರ್ಪಲ್ ಥರ ಪಿಂಕಿಶ್. ನೈಸ್. ಇಲ್ಲಿವರೆಗೂ ವೀಡಿಯೋಸ್ ಎಲ್ಲ ಬೇರೆ ಬೇರೆ ದಿನ ಮಾಡಿಕೊಂಡು ಕಂಬೈನ್ ಮಾಡಿದ್ದು. ಆ್ಯಂಡ್ ಇಲ್ಲಿಂದ ದ ಡೇ ಬಿಫೋರ್ ಏನೇನೆಲ್ಲ ಆಗುತ್ತೆ ಅಂತ ಕವರ್ ಮಾಡಿದ್ದೀನಿ. ಸೊ ಈಗ ಮಮ್ಮಿ, ಆಂಟಿ ಮತ್ತು ಸ್ವಪ್ನ ಆಂಟಿಯವರು ಕಳಶದ ಸಾಮಾನೆಲ್ಲ ತರಕ್ಕೆ ಹೋಗ್ತಿದ್ದಾರೆ. ಅಣ್ಣಮ್ಮನ ತರುವಾಗ ಕಲಶ ಇರ್ತಾರೆ. ಸೊ ಆ ಕಲಶನ ಈ ಸತಿ ನಮ್ಮ ಮನೆಯಿಂದ ಓಡಿಸೋದು ಅಂತ ಆಗಿತ್ತು. ಸೊ ಅದಕ್ಕೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತರೋಗಿ ಬರೋಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಮಧ್ಯಾಹ್ನ ಆಗಿತ್ತು. ಸೊ ಮಿಥುನ್ ಕರ್ಕೊಬರೋಕ್ಕೆ ಟೈಮ್ ಆಗಿತ್ತು. ಚಿಂಟು ಕೂಡ ಊರಿಂದ ಬಂದಿದ್ದೆ. ಸೊ ಅವನನ್ನು ಕರ್ಕೊಂಡು ಮಿಥುನ್ ಕರ್ಕೊಬರೋಕ್ಕೆ ಬಂದಿದ್ದೀನಿ. ಬರ್ತಾ ಹಾಗೆ ನಮ್ಮ ರೋಡಲ್ಲಿ ಈ ಥರ ಲೈಟಿಂಗ್ಸ್ ಕೂಡ ಎಲ್ಲ ಹಾಕಿ ಹಾಕ್ತಿದ್ರು. ಹಾಗೆ ನಮ್ಮ ರೋಡಲ್ಲಿ ಸೀರಿಯಲ್ಸ್ ಐಟ ಎಲ್ಲ ಬಿಟ್ಟಿದ್ರು ಗೈಸ್. ಸೊ ಅಷ್ಟೇ. ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಈವ್ನಿಂಗು ಮಮ್ಮಿಯವರು ಹೋಗಿ ಮಾರ್ಕೆಟಿಗೆ ಹೂವು ಎಲ್ಲ ತೊಗೊಬಂದಿದ್ರು. ಮಮ್ಮಿ ಅಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಬೆಳಗ್ಗೆಯಿಂದ ಫುಲ್ ಕೆಲಸ ಇತ್ತು. ಸೊ ಹೂವೆಲ್ಲ ತಂದಿದ್ದಾರೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ಮತ್ತು ಚಿಕ್ಕಿ ಅವರೆಲ್ಲ ಊರಿಂದ ಕೂಡ ಬಂದಿದ್ದರು. ಸೊ ಗೈಸ್ ಲೈಟಿಂಗ್ ಹಾಕಿದ್ದಾರೆ ನೋಡಿ, ಇದೆ. ಆ್ಯಂಡ್ ನಮ್ಮ ರೋಡ್ ಫುಲ್ಲು ಮಿನ ಅಂತಿದೆ. ನಡಿ, ನಮ್ಮ ರೋಡ್ ಫುಲ್ಲು ಏನಂತಿದೆ ಗೈಸ್, ಮಿನ ಆರ್ಚ್ ಕೆಳಗಡೆ ಹೋಗ್ತಾವೆ. ಮಧ್ಯಾಹ್ನ ಎಲ್ಲ ಇಲ್ಲಿ ಆರ್ಚ್ನೆಲ್ಲ ರೆಡಿ ಮಾಡಿದ್ರು. ಆ್ಯಂಡ್ ದಿಸ್ ಈಸ್ ಆರ್ ರೋಡ್. ಗೈಸ್ ರೋಡ್ ಫುಲ್ ಜಿಂಚಾಕ್. ಇನ್ನೊಂದು 3 days ಇದೇ ಥರ ಇರುತ್ತೆ. ಆ್ಯಂಡ್ ಎಸ್ ನೈಸ್. ಆ್ಯಂಡ್ ಗೈಸ್ ಮೆಹಂದಿ ನಾವು ಊರೆಲ್ಲ ಸುತ್ತಾಕೊಂಡು ಒಂದು ಮೆಹಂದಿ ಅಂಗಡಿ ಹುಡ್ಕೊಂಡು ಹೋಗಿದ್ದಕ್ಕೆ ಓ ಮೈ ಗಾಡ್ ಎಷ್ಟು ಬೇಗ ಹಾಕಿದ್ರು ಅಂದರೆ ನಾನು ಈ ಕೈಗೆ ಹಾಕೊಂಡಿದ್ದಷ್ಟು ಟೈಮ್ ತೊಗೊಂಡಿಲ್ಲ ಅವ್ರು ಈ ಕೈಗೆ ಹಾಕೋಕ್ಕೆ. ಅರಬಿಕ್ ಡಿಸೈನ್ ಹಾಕಿದ್ರು. ಎಸ್. ಆ್ಯಂಡ್ ಇಲ್ಲಿ ಮುಂದ್ಗಡೆ ಟೆಂಟ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಹಂಗೆ ಇನ್ನೊಂದು ರೋಡ್ಗೆ ಹೋಗು ನೋಡಿ ಗೈಸ್, ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಅಯ್ಯಯ್ಯೋ ನಮ್ಮ ಪಪ್ಪನ ಫ್ರೆಂಡ್ಸ್ ಎಲ್ಲ ಎಲ್ಲೇ ಇದ್ದಾರೆ ಗೈಸ್. ಹೋಗು ಹಂಗೆ ಪಪ್ಪ ಅವರೇನು ಎಲ್ಲ ನಡೀತಿದೆ. ಪಪ್ಪನವ್ರ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ? ಪಪ್ಪ ಇಲ್ಲಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ. ರಾವ್ ಅಂಕಲ್ ಹಾಯ್. ನೀವೆಲ್ಲ ಏನದು ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ ಅಷ್ಟೇ ಗೈಸ್. ಮಸ್ತ್ ಎತ್ಕೋಬ ಪ್ಲೀಸ್. ಸೊ ಏನಾಯಿತು ಅಂದರೆ ಗೈಸ್, ನಾನು ಒಂದು ಕೈಗೆ ಮೆಹಂದಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ಕೈಗೆ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಬಂದಿದ್ದು ವೆರಿ ಲೇಟ್. ಮಮ್ಮಿ ಎತ್ಕೊಂಡು 2 ಕೈಗೆ ಹಾಕ್ಸ್ಕೊಬಾ ಅಂತ. ಸೊ ಅದಕ್ಕೆ ಹೋಗಿದ್ದೆ ಮಮ್ಮಿ. ಸೊ ಈಗ ಫೈನಲಿ ಹಿಂಗೆ ಎಲ್ಲ ಆಗಿ ಮೆಹಂದಿ ಇವ್ರು ಬಾಗಿಲು ತೆಗಿತಾನೇ ಇಲ್ಲ, ಕೆಲಸ ಇರಬೇಕು ಗೈಸ್. ವೆರಿ ಡಿಸಪಾಯಿಂಟಿಂಗ್ ಏನು ಅಂದರೆ ನಾನು ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರು ನಾಳೆ ನನಗೆ ಎಕ್ಸಾಮ್ ಇದೆ ಗೈಸ್. ನಾಳೆ ನಾನು ಬೆಳಿಗ್ಗೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ಎರಡನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು. ಇವರೇನೆಲ್ಲ ಹೂವು ಎಲ್ಲ ಕಟ್ಕೊಂಡು ಏನೋ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಮೆಹಂದಿ ಚೆನ್ನಾಗಿದೆಯಾ? ಇಲ್ಲ, ನೀನು ನಾನು ಕೇಳೇ ಇಲ್ಲ. ಚೆನ್ನಾಗಿದೆಯಾ? ಹಾಂ ಎಷ್ಟು ಕೊಟ್ಟವ ಇದಕ್ಕೆ? 150 ಕೊಟ್ಟೆ ಮಮ್ಮಿ. ಎರಡು ಕಡೆಗೂ? ಹಾಂ
ಪರವಾಗಿಲ್ಲ. ಅರೆ ಅವ್ರು ನಾನು ಅರಬಿಕ್ ಡಿಸೈನಿಂಗ್ ಅರೇಬಿಕ್ಕೆ ಇನ್ನು ಬ್ರೈಡಲ್ಗೆಲ್ಲ 1500 ಹೇಳ್ತಾರೆ. ಅಮ್ಮ ಕೊಡೋದಾ? ಏನು 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 ಅಡಿಗೆ ಮುದ್ದೆ ಕಾಳು ಸಾರು ಚೆನ್ನಾಗಿದ್ಯಾ? ನಾನೇ ಹಾಕ್ತಿದ್ದೆ ನಿಮಗೆ ಪಾಪ ಕೆಲಸ ಇತ್ತು, ನಿಮಗೆ ಪಾಪ ಕೆಲಸ ಇತ್ತು ಅಂತ ಹಾಕ್ಸ್ಕೊಬಂದೆ. ನಾನು ಮೆಹಂದಿ ಹಾಕೊಂಡಿದ್ದೀನಿ ಅಂತ ನನ್ನ ತಮ್ಮ ಊಟ ಮಾಡಿಸ್ತಿದ್ದಾನೆ. ನೋಡಿ ಗೈಸ್ ಇವನೇ. ಅಯ್ಯೋ ಲೈಟ್ ಫುಲ್ಲು ಕ್ಲೀನಾಗಿ ಬರ್ತಲ್ಲ, ಸೈಡಿಗೆ ಬಹಬಿತ್ತು ಪಾಪ. ನಿನ್ನ ಫ್ಯಾನ್ಸ್ ಎಲ್ಲ ಮಿಥುನ್ ಆ ಕಡೆ ಲೈಟ್ ಬರ್ತಿದೆ. ಮಿಥುನನ್ ತೋರಿಸಿ ಅಂತಾರೆ, ಬಟ್ ನೀನೇ ಬರಲ್ಲ. ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಕ್ಯಾಮ್ರಾಸ್. ನಾನು ಫೋಟೋನೇ ತಕ್ಕೊಂಡ ವಿಡಿಯೋ ಮಾಡ್ಕೊಂತೀನಿ. ಗೈಸ್ ನಮ್ಮ ಮಮ್ಮಿ ರಂಗೋಲಿ ಹಾಕ್ತಿದ್ದಾರೆ, ಆ್ಯಸ್ ಯೂಶ್ವಲ್ ದೊಡ್ಡದು ಹಾಕ್ತಿದ್ದಾರೆ. ಇದನ್ನು ನೋಡ್ಕೊಂಡು ಕುಂತಿರೋದು ಅಲ್ಲೊಬ್ರು, ಇಲ್ಲೊಬ್ರು, ಅಲ್ಲಿಬ್ರು, ಇದೊಂದು ಚಿಲ್ಟರಿ, ಅಲ್ಲಿಬ್ರು, ಎಲ್ಲರೂ ನಿಮ್ಮ ಮಗಳು ರಂಗೋಲಿಯಾ? ಈಕಿದು ಯಾವಾಗಲೂ ಇದೊಂದು, ಯಾರಾದರೂ ರಂಗೋಲಿ ಹಾಕ್ಲಿ ನಂದೇ ಲಿಕ್ಲಿ ಅಂತ ನಂದೊಂದು ಹಾಕ್ಬೇಕು ಅಂತಾಳೆ. ಏನು ಹೋಗು ಪಾಪು ಮುಟ್ಬಿಡ ಪಾಪಗೆ ವ್ಯಾಕ್ಸಿನೇಷನ್ ಹಾಕಿದ್ದಾರೆ. ಏನ್ ಗೈಸ್ ನಾನು ಪಾಪು ಹೇಳ್ಕೊಂಡಿದ್ದೀನಿ. ಏನಮ್ಮ ಹೇರ್ ಚುಕ್ಕಿ? ಅಯ್ಯೋ ಜ್ವರ ಬಂದಿದೆ ಪಾಪುಗೆ. ಹೇರ್ ಚುಕ್ಕಿ ನಾನೇನು ಮಾಡಲಿ? ಅಮ್ಮ ವಿಡಿಯೋ ತೋರಿಸುವ. ಅಮ್ಮ ವಿಡಿಯೋ ಇಲ್ಲ. ನಮ್ಮ ಮಮ್ಮಿ ಯಾವುದು ಡಕ್ಸದು ಅಂದರೆ ಬಾತ್ಕೋಳಿದು ರಂಗೋಲಿ ಹಾಕಿದ್ದಾರೆ. ನಮ್ಮ ಸ್ವಪ್ನ ಆಂಟಿ ಏನಂತಿದ್ದಾರೆ ಅಂದರೆ, ಇವಾಗ ಅಕಸ್ಮಾತ್ ಏನಾದರೂ ಮಳೆ ಬಂದರೆ ಬಾತ್ಕೋಳಿ ಎಲ್ಲ ನೀರಲ್ಲಿ ತೇಲ್ಕೊಂಡು ಹೋಗ್ತಾವಂತೆ, ಅದಕ್ಕೆ ಒಂದು ಬಲೆ ಹಾಕ್ಬೇಕಂತ ಅದರಿಂದ. ಹಾಂ ಕಲರ್ ಯಾ ಈಗ ಬಾತ್ಕೋಳಿಗೆ ಕಲರ್ ತುಂಬಬೇಕಂತೆ. ಕಲರ್ ನಾನು ಯೆಲ್ಲೋ ಮತ್ತೆ ಯೆಲ್ಲೋ ದರ್ಟಿ ಫೆಲೋ. ನಾನು ಮೆಹಂದಿ ಹಾಕೊಂಡಿದ್ದೀನಿ ಗೈಸ್, ಆದ್ರೂ ನನ್ನ ಕೈ ಕೆಲಸ ಮಾಡಿಸ್ತೀನಿ. ಏನಮ್ಮ ಅಮ್ಮು ಅನ್ಕೊಂತೀರಾ? ಸಾಕು ಬಾತ್ಕೋಳಿ ಸಾಕು, ಫಿಶ್ ಇದ್ರೆ ನೋಡಿ वो मेरे साथ आ गए तो सोता है ಏ ನವಿಲು ಬಟರ್ಫ್ಲೈ ಹಾಕಿ ಅಕ್ಕ ಈ ತರ. ಸೊ ಇವಾಗ ನಾನು ಯೆಲ್ಲೋ ಕಲರ್ ಫಿಲ್ ಮಾಡ್ತಾ ಇದ್ದೀನಿ. ಅರೆ ನಾನು ಮೆಹಂದಿನೆಲ್ಲ ಹಾಳು ಮಾಡ್ತಾರೆ. ಹಾಂ ಮಲಗಿದ್ದಾರೆ ದೊಡ್ಡಮ್ಮ. ಪಿಂಕ್ ಒಬ್ರು ಹಾಕಿಲ್ಲ. ನೋಡಿ ಗೈಸ್ ನಾನು ಎಷ್ಟು ಚೆನ್ನಾಗಿ ಹಾಕ್ತೀನಿ ಅಂದರೆ, ನಾನೇ ನಿಂತಿದ್ದು ಚೆನ್ನಾಗಿ. ಆದರೆ ನನಗೆ ಈ ನಡುವೆ ಹಾಕಿ ಬೇಜಾರಾಗಿದೆ. ಎಷ್ಟು ಹಬ್ಬಗಳಿಗೆಲ್ಲ ಹಾಕ್ತೀವಿ ಅಲ್ಲ, ಇದೆಲ್ಲ ಹಾಕಿದ್ಮೇಲೆ ಸಿಗ್ತೀನಿ. ಪ್ರತಿ ಸರಿ ರಂಗೋಲಿ ಹಾಕಕ್ಕೆ ಬಂದರು ಅವ್ರ ಅಪ್ಪನ ಹೇಳ್ಕೊಬತ್ತಲಿಕ್ಕಿ ರಂಗೋಲಿ ಹಾಕ್ಕೊಡು ಅಂತ. ಆ ಅಂಕಲ್ ಪ್ರತಿ ಸರಿ ಬಂದು ಒಂದು ಚಿಕ್ಕದು ಯಾವುದೋ ಒಂದು ಬಿಡಿಸ್ಕೊಡ್ತಾರೆ. ಇವಾಗ ಯಾವುದೋ ಸ್ಟಾರ್ ಬಿಡಿಸಿದ್ದಾರೆ ಗೈಸ್. ನಮ್ಮದು ಇವಾಗ ಆಲ್ಮೋಸ್ಟ್ ಆಗಿದೆ. ಎಷ್ಟು ಮಾಡ್ತೀರಾ ಅಂಕಲ್ ಪಾಪ ಹುಡುಗಿಗೆ? ಅಯ್ಯೋ ಪಾಪ ಎಷ್ಟು ಮಾತಾಡ್ತಾಳೆ ಗೊತ್ತಾ ಈಕಿ. ನೋಡಿ ಬಂದ್ಲು, ಮತ್ತೆ ಬಂದ್ಲು. ಬೇಕಿರು ಇವನೊಬ್ಬ ಜಾಸ್ತಿ ಇರೋದಿಲ್ಲ, ಬೇಕು ಅಂದರೆ ಜಾಸ್ತಿ ಐತೆ ಕೊಡುವಂತೆ. ಈ ಹುಡುಗರನ್ನ ರಂಗೋಲಿ ಹಾಕಕ್ಕೆ ಕರ್ಕೊಬಂದರೆ ಅರ್ಧ ವೇಸ್ಟ್ ಮಾಡಿಬಿಡ್ತಾರೆ ಅವರು. ನೋಡಿ ಗೈಸ್, ಅವಳು ಒಂದು ಫೋನ್ ಇಟ್ಕೊ ಬಂದಿದ್ದಾಳೆ ವ್ಲಾಗ್ ಮಾಡಿಕೊಂಡು. ನಮ್ಮದು ಹೊಸಿ ತೋರಿಸಿ ವ್ಲಾಗರ್ ಧನು ಮೇಡಮ್. ವಾರಾಣಿ ಹೇಳಂತೆ ನೋಡಿ ಹೆಂಗ್ ಮಾಡ್ತಾಳ ಅವಳು. ಪಲ್ಲವಿ ನಿಮ್ಗೆ ಕಾಂಪಿಟೇಷನ್. ಜೂನಿಯರ್ ಅಲ್ಲ, ಆ ಕಡೆಯಿಂದ ಈ ಕಡೆ ಓಡಾಕ್ತಾಳೆ, ಈ ಕಡೆಯಿಂದ ಆ ಕಡೆ ಓಡಾಕ್ತಾಳೆ. ಅಯ್ಯೋ, ಇನ್ನೊಂದು ರಂಗೋಲಿ ರೆಡಿ ಆಗಿದೆ ಆ್ಯಂಡ್ ಒಂದು ಕಂಪ್ಲೀಟ್ ಆಗಿದೆ. ಸೊ ಆ ಕಲರ್ ಅದ್ರಲ್ಲಿ ಜಾಸ್ತಿ ಹೈಲೈಟಾಗಿ ಕಾಣಿಸ್ತಿರೋದು ಪಿಂಕ್, ಯಾಕಂದರೆ ಅದು ನಾನು ಹಾಕಿದ್ದು.
ಸೊ ಈ ಒಂದು ರಂಗೋಲಿಗೂ ಹಾಕಬೇಕಂತೆ ಕಲರು. ನಾನು ಹೇಳ್ತಾ ಇದ್ದೀನಿ ಮಮ್ಮಿ ಸಾಕು ಅದೊಂದೇ ಹೈಲೈಟಾಗಿ ಕಾಣಿಸ್ಲಿ ಅಂತ. ಬಟ್ ನಮ್ಮಮ್ಮ ಎಷ್ಟೊಂದು ಕಷ್ಟಪಟ್ಟು ಹಾಕಿದಾರಲ್ವ, ಸೊ ಕಲರ್ ಫಿಲ್ ಮಾಡಿದ್ರೆ ನನ್ನ ಮನೆ ಕಳ್ಸಲ್ಲ. ಇವ್ರು ಏನೋ ಮಾಡ್ತಾ ಇಲ್ಲ, ಮೊಬೈಲ್ ಒಂದು ಹಿಡ್ಕೊಂಡು ಕುಂತವ್ರ. ಸ್ನಾನ ಮಾಡಿ ಕಳ್ಸಿರೋದು ಇವನೊಬ್ಬ ಅವಾಗಿಂದ ನಮ್ಮ ಚಿಕ್ಕಿನ ಇರಿಟೇಟ್ ಮಾಡ್ತಾನೆ ಅಂದರೆ ನಮ್ಮ ಚಿಕ್ಕಿ ಇನ್ನೇನು ಎದ್ದೋಗ್ಬೇಕಷ್ಟೇ. ಗೈಸ್, ರಂಗೋಲಿ ನಂಬರ್ 1 ಆ್ಯಂಡ್ ರಂಗೋಲಿ ನಂಬರ್ 2 ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸಿ ನಮ್ಮ ಶಿಲ್ಪ ಚಿಕ್ಕಿಯವ್ರಿಗೆ. ಎಕ್ಸಾಕ್ಟ್ಲಿ. ಸೆಲೆಕ್ಟ್ ಮಾಡಿರೋ ರಂಗೋಲಿ ಅಲ್ವಾ? ಹಾಂ, ಅದು ನಾನು ಸೆಲೆಕ್ಟ್ ಮಾಡಿ ಮಮ್ಮಿಗೆ ಹಾಕಿ ಅಂತ ಹೇಳಿದ್ದು ರಂಗೋಲಿ. ಸೊ ಎರಡೂ ರೆಡಿ ಆಗಿದೆ, ತಿನ್ನೋಕ್ಕೆ ಸವಿಯಲು ಸಿದ್ಧ. ತಿನ್ರಿ ಶಿಲ್ಪ ಅವರೇ, ಅವಾಗಿಂದ ನಾವು ಮಾಡ್ಕೊಳಕ್ಕೆ ಸಿದ್ಧ. ಹಾಂ, ಎರಡೂ ಚೆನ್ನಾಗಿದೆ ಗೈಸ್ ನೋಡಿ. ನೀವೆಲ್ಲ ದೃಷ್ಟಿ ಬೊಂಬೆಗಳ. ಸೊ ಇಟ್ಸ್ ನೈಸ್. ಆ್ಯಂಡ್ ಇದು ನಮ್ಮ ಬಿಲ್ಡಿಂಗು. ಈ ನಾಯಿಗಳು ಯಾಕೆ ಹಿಂಗೆ ಹೊಡೋಯ್ತವ? ಆಕಿಗೆ ಎಷ್ಟು ಧೈರ್ಯ ಹೆಂಗೆ ನಿಂತವಳಲ್ಲಿ. ಆ್ಯಂಡ್ ಗೈಸ್, ನನ್ನ ಮೆಹಂದಿ ಕಲರ್ ನೋಡಿ ಗೈಸ್, ಎಷ್ಟು ಪಳ ಪಳ ಅಂತಿದೆ. ನೀನು ಬರೋದು ಬಂದೆಯಾ? ಟೈಮ್ ಕರೆಕ್ಟಾಗಿ ಬರಬೇಕಿತ್ತು. ಆ್ಯಂಡ್ ಈಗಿದು ಇದನ್ನ ಹಿಂಗೆ ಇದೆ. ಇದು ಇಟ್ಕೊ, ಈ ಕೈ ತೋರಿಸ್ತೀನಿ. ಇಷ್ಟೊತ್ತು ಹಾಕೇನೆ ತಾಯಿ ತೋರಿಸಿದ್ದು ಇಲ್ಲ, ಅವ ಎಷ್ಟೊತ್ತಿಗೆ ಎಷ್ಟು ನನ್ನ ಮೇಲೆ ಕೋಪ ಇರಬೇಕು ಅಂದರೆ ಆ ಕಡೆ ತೂರಕ್ಕೆ ಆಗಲ್ಲ. ನಾನು ಎಲ್ಲಿಂದ ನನ್ನನ್ನು ಲಾಕ್ ಮಾಡಿ ಹೋಗಿದ್ದಾರೆ. ರಂಗೋಲಿ ಕಾವಲು. ನಾಳೆ ನನಗೆ ಎಕ್ಸಾಮ್ ಇದೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 12:30ನಾ? 12:30 ಆಗಿದೆ. ನಾನು ಎಷ್ಟೊಂದು ಏನಂತೀರ, ನನ್ನ ಎಕ್ಸಾಮ್ಗಳಿಗೆ ನಾನು ಇಷ್ಟೊಂದು ಫ್ರೀ ಆಗಿದ್ದಿದ್ದು ಯಾವತ್ತೂ ಇಲ್ಲ ಗೈಸ್. ಈ ಕಾಲೇಜಿಗೆ ಸೇರಿ ಎಕ್ಸಾಮಿಗೆ ಭಯ ಇಲ್ದಾಗ ಆಗಿದೆ ನನಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಯಿನೂ ಹೂ ಅಂತೈತೆ. ಈಗ ಹೋಗಿ ಒಂದು ಸ್ವಲ್ಪ ಪಾಚ್ಕೊಂಡು ನಾಳೆ ಬೆಗ್ಗೆ ಎದ್ದು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು ಗೈಸ್. ಈ ಬ್ಲಾಗ್ಸ್ ಹಬ್ಬಕ್ಕೆ ಮುಂಚೆ ಏನೇನೆಲ್ಲ ಮಾಡ್ತೀವಿ ಅಂತ ತೋರಿಸ್ದೆ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಟಾಟಾ ಗೈಸ್, ಬೈ ಬೈ, ಗುಡ್ ನೈಟ್.